ನಿಮಗೆ ವೈಚಾರಿಕತೆ ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದರೆ ನಾವು ಮನುಷ್ಯರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣ ಬಹಳ ಮುಖ್ಯ, ನಿಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ವಿವೇಕಾನಂದರು ಕೂಡ ಹೇಳಿದರು, ಶಿಕ್ಷಣ ಬಹಳ ಮುಖ್ಯ. ನಮ್ಮ ವಿಕಾಸ ಆಗಬೇಕಾದ್ರೆ, ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕಾದ್ರೆ, ನಮ್ಮ ಸುಪ್ತ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ. ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ. ಭಾಳ ಜನ ವಿದ್ಯಾವಂತರಾಗಿರ್ತಾರೆ, ಡಾಕ್ಟರ್ಗಳಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ. ಅವರು ಮಾನವೀಯತೆಯನ್ನು ಬೆಳೆಸ್ಕೊಂಡಿರಲ್ಲ. ಯಾಕಂದರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು. ಸಮಾಜಕ್ಕೆ ಸ್ಪಂದಿಸಬೇಕು. ಎಂಥ ಸಮಾಜ ಇದೆ ನಮ್ಮಲ್ಲಿ? ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಬಡವರು ಬಲ್ಲಿದರು ಅಂತಕ್ಕಂಥ ಸಮಾಜ ಇದೆ. ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕಲ್ಲ. ಇದಕ್ಕೆ ಸ್ಪಂದಿಸದೆ ಹೋದರೆ ನಾವು ಈಗ ಯಾರೋ ಹೇಳಿದ್ರು ಮಾತಾಡುವಾಗ, ಯಾರು ಹೇಳಿದ್ರು ಸಮಪಾಲು ಸಮಬಾಳು ಅಂತ. ನೀನೇನಮ್ಮ ಹೇಳಿದ್ದು? ಮಾದೇವಪ್ಪನವರು ಸಮಪಾಲು ಸಮಬಾಳು. ಎಲ್ರಿಗೂ ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಹಂಚಿಕೆ ಆಗಬೇಕಲ್ಲ. ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಅನುಭವಿಸಕ, ಕೆಲವರೇ ಮಜಾ ಮಾಡಕ್ಕ. ಶಿಕ್ಷಣ ಬಂದಿರತಕ್ಕಂಥದ್ದು ಕೆಲವರೇ ಮಜಾ ಮಾಡಕ್ಕ, ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕಾ? ಇದು ಆಗಬಾರ್ದು. ಯಾರು ತಳ ಸಮುದಾಯ ಇದೆಯಲ್ಲ, ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದು, ಅಸಮಾನತೆಯನ್ನು ತೊಡೆದಾಕಿ, ಅಸಮಾನತೆಯನ್ನು ತೊಡೆದಾಕಿ. ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅದು ಯಶಸ್ವಿ ಆಗಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅವರು ಸಮಾನತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಹಂಗೆ ಅಸಮಾನತೆ ಉಳ್ಕತ್ತದೆ. ಬಸವಣ್ಣವರು ಎಷ್ಟು ವರ್ಷ ಆಯಿತು ಹೇಳಿ? ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? ಹೋಗಿದೆಯಾ? ಇನ್ನೂ ಇಷ್ಟೊಂದು 850 ವರ್ಷಗಳ ಹಿಂದೆ, ಈಗ 76% ಶಿಕ್ಷಣ ಸಿಕ್ಕಿದೆ ಎಲ್ರಿಗೂ. 76% ಶಿಕ್ಷಣ ಸಿಕ್ಕಿದೆ. ಇನ್ನು 24% ಮಾತ್ರ ಶಿಕ್ಷಣ ಸಿಕ್ಕಿಲ್ಲ ದೇಶದಲ್ಲಿ ಅವರೇಜ್ ನೋಡಿದಾಗ. ಇವತ್ತು ಇಷ್ಟಾದರೂ ಕೂಡ ಇವ ನಮ್ಮವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ವಲ್ಲ. ನಮ್ಮವ 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 ಅಂತ ಹೇಳ್ಬೇಕಂತ ಭಾವನೆ ಬರಬೇಕಲ್ಲ. ಇದು ನೀವು ವಚನ ಹೇಳ್ಬಿಟ್ಟು, ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವನಾರವ ಅಂತ ಹೇಳ್ಬಿಟ್ಟು ಇವ ನಮ್ಮವ ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ನೀ ಯಾವ ಜಾತಿಯವರು, ನೀ ಯಾವ ಜಾತಿಗೆ ಸೇರಿದೀಯ? ಇದೇನಾ ಶಿಕ್ಷಣ? ಈ ಶಿಕ್ಷಣ ಬೇಕಾ? ಶಿಕ್ಷಣ ಇಲ್ಲವರು ಆಯ್ತದೆ, ಉದ್ಯೋಗಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ.